ಭಯ ಆಗಿ ಅಣ್ಣ ಶರ್ಟೇ ಹಾಕೊಂಡಿಲ್ಲ. ಓ ಇಲ್ಲಿದೆ ಮನೆ ಇವ್ರದ್ದು, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲೇ ಇದೆ ನೋಡಿ ನಾಗರ ಹಾವು. ದೊಡ್ಡದಿದೆ, ಮಂಚ ಹತ್ತಾ ಇದೆ. ಹಾವು ಮಂಚ ಹತ್ಬೇಕು ಅನಿಸ್ತದೆ. ಏನಿಲ್ಲ ಆರಾಮಾಗಿ. ಆ್ಯಂಡ್ ನೋಡಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಓ ನಮ್ಮ ಮನೆಗೆ ಒಂದು ಹಾವು ಬಂದಿರ್ಬೋದಾ ಅಂತ. ಯಾವುದೋ ಒಂದು ಹಾವು ಟೊಮೆಟೊ ಹಣ್ಣು ಕಚ್ಚೋದು ನೋಡಿದ್ದೀರಾ? ಇಲ್ಲ. ಮಂಡ್ಲದ ಹಾವು ಮರಿ. ಅದು ಒಂಚೂರು ಅವೇರ್ನೆಸ್ ಬೇಕು. ನಾನು ಇಲ್ಲಿ ಜಸ್ಟ್ ಆರಾಮಾಗಿ ನಾನು ಇಲ್ಲಿ ಕಾಲ ಕಳೀತಾ ಇದ್ದೇನೆ ಸರ್. ಇಲ್ಲ ನನಗದು ಹಾವು ಅಂತ ಗೊತ್ತಿಲ್ಲ, ಏನೋ ಕಪ್ಪು ಬಿದ್ದಿದೆ ಅಂತ ಹಿಂಗ್ ಬಗ್ಗಿ ಕೈ ಹಾಕೋಣ ಅಂತ ಹೋಗ್ತೀನಿ, ಬರ್ರಂತ ಬಿಡ್ತದು. ಬಟ್ ಈಗ ಆರಾಮಾಗಿದ್ದೀನಿ ಸರ್. ನಾನು ಐ ಆಮ್ ನಾಟ್ ಮ್ಯಾರಿಡ್. ವೆರಿ ನೈಸ್, ಸೂಪರ್. ಐ ಆಮ್ ನಾಟ್ ಮ್ಯಾರಿಡ್. ನಾನು ಜಸ್ಟ್ ವೆನ್ ಐ ಡೈ that my body should be donated to some medical ಇದನ್ನೆಲ್ಲ ಹಾಸ್ಪಿಟಲ್ ಆರ್ ಇದನ್ನೆಲ್ಲ. ಇದೇ ಬಾಡಿ? Yes, ಇದೇ ಬಾಡಿನ that I wanted to donate. ಸ್ನೇಹಿತರೆ, ಈಗ ನಾವು ಮೈಸೂರಿನಿಂದ ಬಂಡೀಪುರಕ್ಕೆ ಹೋಗುವಂಥ ಹೆದ್ದಾರಿಯಲ್ಲಿದ್ದೀವಿ ಸ್ನೇಹಿತರೆ. ನಮ್ಮ ಜೊತೆಗೆ ಸ್ನೇಕ್ ರೆಸ್ಕ್ಯೂಯರ್ ಮೈಸೂರಿನ ಫೇಮಸ್ ನಮ್ಮ ಸೂರ್ಯಕೀರ್ತಿ ಅವರಿದ್ದಾರೆ. ಸೂರ್ಯಕೀರ್ತಿ ಅವರೇ, ಮತ್ತೊಮ್ಮೆ ನಮಸ್ತೆ. ನಮಸ್ಕಾರ. ಏನು ಸೂರ್ಯ ಅವರೇ, ಈ ರಾತ್ರಿ ಅಪರಾತ್ರಿ ಕರ್ಕೊಂಡು ಹೊರಟಿದ್ದೀರಿ ನೀವು ನಮ್ಮನ್ನ? ಸಾಮಾನ್ಯವಾಗಿ ನಾನು ಹೇಳಿದಾಗೆ ಸಂರಕ್ಷಣೆ ಕಾರ್ಯಗಳು ಎಲ್ಲ ಭಾಗಗಳಿಂದ ಬರ್ತಾ ಇರುತ್ತೆ. ಆ್ಯಂಡ್ ಈ ಒಂದು ವಾಹನದ ಒಂದು ಸಹಾಯದಿಂದ ನಾವಿವಾಗ ನಮ್ಮ ಒಂದು ಏನು ರೇಷಿಯೋ ಅಥವಾ ರೇಂಜ್ ಇದೆ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಕೆಲವೊಂದು ಭಾಗಗಳಲ್ಲಿ ಸಂರಕ್ಷಕರು ಲಭ್ಯವಿರೋದಿಲ್ಲ ಸಮಯಕ್ಕೆ ಬೇಕಾದಾಗ, ಅಥವಾ ಆ ಒಂದು ಭಾಗಗಳಲ್ಲಿ ಹಾವಿನ ಸಂರಕ್ಷಣೆ ಅನ್ನೋದು ಇರೋದೇ ಇಲ್ಲ. ಸೊ ಅಥವಾ ಸಂರಕ್ಷಕರು ಇರೋದಿಲ್ಲ ಅಂತ ಒಂದು ಭಾಗಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ ಆನ್ ದ ವೇ. ಸೊ ಈಗ ಇನ್ನೇನು ರೀಚ್ ಆಗ್ತಾ ಇದೀವಿ. ಅವ್ರಿಗೊಂದ್ಸಲಿ ಕರೆ ಮಾಡಿಬಿಡೋಣ. ಸರ್, ನಿಮ್ಮ ಪ್ರಾಪರ್ಟಿ ಆಚೆ ಬರ್ತೀರಾ? ನಾವಿಲ್ಲಿ ಬಂದಿದ್ದೀವಿ. ನಿಮ್ಮ ಪ್ರಾಪರ್ಟಿ ಆಚೆ ಕಡೆ. ಆ ಬೈಕ್ ನಿಮ್ದೇನಾ? ಸರ್ ನಮಸ್ತೆ, ನಿಮ್ಮ ಹೆಸರು ಪರಿಚಯ ಹೇಳಿ. ನಾನು ನಟರಾಜ್ ಅಂತ. ಯಾವ ಊರಿದು? ಇದು ಸಿಂಧುವಳ್ಳಿ. ಸಿಂಧುವಳ್ಳಿ. ಸಿಂಧುವಳ್ಳಿ ಅನಂತಮೂರ್ತಿ ಅಂತ ಒಬ್ಬರು ಸಾಹಿತಿ ಇದ್ರು, ಪರಿಚಯ ಇದ್ದಾರಾ? ಇಲ್ಲ, ನಾನು ಆ್ಯಕ್ಚುಲಾಗಿ ರೀಸೆಂಟ್ಲಿ ದಟ್ ಐ ಕೇಮ್ ಸೆಟಲ್ಡ್ ಇನ್ ಸಿಂಧುವಳ್ಳಿ. ನನಗೆ ತುಂಬ ನಾನು ಐ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್. ಏನು ಆಫೀಸು? ನಾನು MSME ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಮೀಡಿಯಂ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಎಕ್ಸಾಕ್ಟ್ಲಿ. ಸೂಪರ್. ಇದನ್ನು ಶೆಕೆಗಂತ ಬಟ್ಟೆ ಬಿಚ್ಚಿದ? ಇಲ್ಲ, ಬಂದು ಇದು ಕ್ಲೀನ್ ಮಾಡ್ತಾ ಇದ್ದಲ್ಲಿ ಬಂದಲ್ಲ ಒಳಗಡೆ ಹೋಗಿ ಭಯ ಹಂಗೆ ಕೂತಿದ್ದೀನಿ. ಭಯ ಆಗಿ ಅಣ್ಣ ಶರ್ಟೇ ಹಾಕೊಂಡಿಲ್ಲ ಅಂದರೆ ಬಿಚ್ಚಿನೆಲ್ಲ ಹೊರಗಡೆ ಬಂದು ಕೂತಿದ್ದೀನಿ ಅಷ್ಟೇ. ಹೌದ್ರಾ? ಓಕೆ, ರೈಟ್. ಕಂಗ್ರ್ಯಾಚುಲೇಷನ್ಸ್. ಸೊ ಬನ್ನಿ ಹೋಗೋಣ. ಎಲ್ಲಿ ನೋಡಿದ್ರಿ ಹಾವನ್ನ ಸರ್ ನೀವು? ಓ ಇಲ್ಲಿದೆ ಮನೆ ಇವ್ರದ್ದು, ಹಿಂದೆಗಡೆ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈ ಒಂದು ಮನೆ ಒಳಗಡೆ ನೀವು ಹಾವು ನೋಡಿರೋದು ಸರ್. ನೀವು ಈ ಒಂದು ಭಾಗಗಳಲ್ಲಿ ನೀವು ಟಾರ್ಚ್ ಹಾಕೊಂಡು ಓಡಾಡಬೇಕು, ಈ ಥರ ಹುಲ್ಲು ಇರೋ ಪ್ರದೇಶದಲ್ಲಿ. ಇಲ್ಲಾಂತಂದ್ರೆ ನಿಮ್ಮ ಮನೆ ಸುತ್ತಮುತ್ತ ನೀವು ಕ್ಲೀನ್ ಮಾಡಿ ಓಡಾಡಬೇಕು. ಅಣ್ಣ ಹೋಗೋಣ ಒಳಗೆ. ಒಳಗಡೆ ನೋಡಿ, ಅಲ್ಲಿ ಕೆಳಗಡೆ ಇದೆ, ಅಲ್ಲಿ ಕಪ್ಪೆ ಇದೆ. ಒಂದೇ ನಿಮಿಷ, ಎಲ್ಲಿದೆ ಏನು ಹೇಳೋದಕ್ಕಾಗಲ್ಲ, ಒಂಚೂರು ಕೇರ್ಫುಲ್. ಅಲ್ಲೇ ಇತ್ತು, ಅಲ್ಲೇ ನೋಡಿದ್ದಾ? ಸೊ ಈ ಒಂದು ಇಡೀ ಮನೆಯಲ್ಲಿ ಈ ಒಂದು ಹಾವು ಇವ್ರಿಗೆ ಕಂಡು ಬಂದಿದೆ. ಮಂಚದ ಕೆಳಗೆ ನೋಡಿದ್ದು ಅಂತ ಹೇಳ್ತಾ ಇದ್ರು. ಅಲ್ಲೇ ಇದೆ ನೋಡಿ ನಾಗರ ಹಾವು. ದೊಡ್ಡದಿದೆ, ಹೆವಿ ದೊಡ್ಡದು ಸರ್. ಮಂಚ ಹತ್ತಾ ಇದೆ. ಹಾವು ಮಂಚ ಹತ್ಬೇಕು ಅನಿಸ್ತದೆ ಸರ್. ಹೆವಿ ದೊಡ್ಡದು ಸರ್. ಅದು ತುಂಬಾ ದೊಡ್ಡದು. ಏನು ಅಂತ ಗೊತ್ತಿಲ್ಲ. ಏನಿಲ್ಲ ಆರಾಮಾಗಿ. ಹೌದು, ನಾಗರ ಹಾವನ್ನೇ ಸರ್. ಹೌದು, ಸುಂದರಮ್ಮ. ಇಲ್ಲಿ ನೋಡ್ಕೊಂಡ್ರೆ ಅದೇ, ಅದಕ್ಕೆ ಇನ್ನೂ ಕೋಪ ಬಂದಿಲ್ಲ. ಸೊ ಅದು ಸ್ವಲ್ಪ ಇವಾಗ ಔಸ್ಕೊಳ್ಳೋದಕ್ಕೆ ಜಾಗ ಹುಡುಕ್ತಾ ಇದೆ. ಅದು ತನ್ನ ಪಾಡಿಗೆ ತನ್ನ ಕತ್ಲೆ ಇರೋ ಜಾಗದಲ್ಲಿ ಇತ್ತು. ಸೊ ಇದಕ್ಕೆ ಜಾಸ್ತಿ ಸ್ಟ್ರೆಸ್ ಮಾಡೋದು ಬೇಡ, ಇದನ್ನು ಅದ್ರ ಬಾಕ್ಸಿಗೆ ಹಾಕ್ಬಿಡೋಣ. ಸರ್ ಎಷ್ಟು ಏಜ್ ಇದಕ್ಕೆ? ಸರ್ ಇದಕ್ಕೊಂದು 5 ರಿಂದ 7 ವರ್ಷ ವಯಸ್ಸಾಗಿದೆ ಸರ್. ಓಕೆ. ಹುಡುಗ ಹುಡುಗಿ? ಅದನ್ನು ಪ್ರೋಬಿಂಗ್ ಅಂತ ಮಾಡಬೇಕಾಗುತ್ತೆ. ಸೊ ಆ ಪ್ರೋಬಿಂಗ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ ಹಾವು ಗಂಡ ಹೆಣ್ಣ ಅಂತ. ಸೊ ಇಲ್ಲಿ ಒಂದು ಕ್ಲೋಯಾಕಲ್ ಓಪನಿಂಗ್ ಇರುತ್ತೆ ಈ ಒಂದು ಭಾಗದಲ್ಲಿ. ಸೊ ಆ ಭಾಗದಲ್ಲಿ ಇದ್ದಾಗ ಹೋಗಪ್ಪ ಒಳಗೆ ನೋಡಿ, ಇಲ್ಲಿ ಈ ಒಂದು ಭಾಗದಲ್ಲಿ ಕ್ಲೋಯಾಕಲ್ ಓಪನಿಂಗ್ ಅಂತ ಇರುತ್ತೆ. ಸೊ ಅಲ್ಲಿಗೆ ನಾವು ಒಂದು ಸೈಂಟಿಫಿಕ್ ಟೂಲ್ ಒಂದು ಯೂಸ್ ಮಾಡ್ತೀವಿ, ಆ ಪ್ರೋಬರ್ ಅಂತ ಹೇಳ್ತಾರೆ. ಸೊ ಅದನ್ನು ಒಳಗಡೆ ಹಾಕಿದಾಗ ಅದು ಮೇಲ್ ಅಥವಾ ಫೀಮೇಲ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಲುಕ್ ವೈಸ್ ನಾವು ಹೇಳ್ಬೋದು ಇಂಥದ್ದು ಹಾವು ಆಗಿರ್ಬೋದು ಅಂತ ಹೇಳಿ ನನಗಿದು ಮೇಲ್ ಅಂತ ಅನಿಸುತ್ತೆ. ಸೊ ಅದರ ಹೆಡ್ ಶೇಪ್ ಆಗಿರ್ಬೋದು, ಹೆಡ್ ಸೈಜ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಜನಗಳ ಮನೆಗೆ ದಿನನಿತ್ಯ ಹಾವುಗಳು ಬರ್ತಾ ಇರುತ್ತೆ. ಸೊ ಇದು ಜನಗಳ ನಿರ್ಲಕ್ಷ್ಯತೆಯಿಂದ ಆಗಿರ್ಬೋದು. ಆ್ಯಂಡ್ ನೋಡಿ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಓ ನಮ್ಮ ಮನೆಗೆ ಒಂದು ಹಾವು ಬಂದಿರ್ಬೋದಾ
ಅಂತ. ಸೊ ಅವರು ದೈನಂದಿನ ಚಟುವಟಿಕೆಗಳು ಏನಿರುತ್ತೆ, ಒಳಗಡೆ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಎತ್ಕೊಳ್ಳೋದಾಗಿರ್ಬೋದು, ಮಾಡೋಂಥ ಟೈಮ್ ಇವಾಗ ಮಂಚದ ಕೆಳಗೆ ಏನೋ ಇಟ್ಟಿರ್ತೀವಿ, ನೀವು ಅನ್ಕೊಂಡಿರ್ತೀರಾ ನಿಮ್ಮ ಮನೇಲಿ ನಮ್ಮ ಮಂಚದ ಕೆಳಗೆ ಹಾವಿರ್ಬೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಕೈ ಹಾಕ್ತೀರಾ, ಚಾನ್ಸೇ ಇಲ್ಲ. ಸೊ ಅಂತ ಒಂದು ಸಿಚುವೇಶನಲ್ಲಿ ಈ ರೀತಿ ಹಾವು ಕಡಿತಕ್ಕೆ ಜನಗಳು ಒಳಗಾಗ್ತಾ ಇದ್ದಾರೆ. ಆ್ಯಂಡ್ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಇಲ್ಲಿಂದ ಆಸ್ಪತ್ರೆಗೆ ಹೋಗೋದಕ್ಕೆ ಒಂದು ಅರ್ಧ ಗಂಟೆ ಅಂತಂದರೆ, ಈ ಒಂದು ಸ್ಥಳದಲ್ಲಿ ಇವಾಗ ಯಾರಿಗೊಬ್ರಿಗೆ ಹಾವು ಕಡಿಸು ಅಂದರೆ ನನಗೆ ಹಾವು ಕಡಿಸು ಅಂತಂದರೆ ಇಲ್ಲಿರೋ ಸ್ಥಳೀಯರು ಏನು ಮಾಡ್ಬಿಡ್ತಾರೆ, ಒಂದೊಂದ್ಸಲಿ ಬಟ್ಟೆ ಕಟ್ಟೋದು, ಬಿಗಿಯಾಗಿ ದಾರ ಕಟ್ಟೋದು, ಬ್ಲೇಡಲ್ಲಿ ಕಟ್ ಮಾಡೋದು, ಸುಣ್ಣ ಹಚ್ಚೋದು, ಮೆಣಸಿನಕಾಯಿ ತಿನ್ಸೋದು, ನಿಂಬೆಹಣ್ಣು ಹಿಂಡೋದು, ಸೊ ಇದೆಲ್ಲ ಮಾಡಿ ಇಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಸೊ ಆ ರೀತಿ ಏನಾದರೂ ಹಾವು ಕಡಿತಕ್ಕೆ ಜನಗಳು ಒಳಗಾಯಿತು ಅಂತಂದರೆ ಏಕೈಕ ಮದ್ದಿರೋದು ಆಂಟಿ ಸ್ನೇಕ್ ವೆನಮ್. ಸೊ ಅದನ್ನು ಆಸ್ಪತ್ರೆಯಲ್ಲೇ ಹೋಗಿ ತಗೊಳ್ಬೇಕು. ಯಾವುದೇ ಒಂದು ಮಂತ್ರ ಹೇಳೋದಾಗಿರಲಿ ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಿರಲಿ ಇಲ್ಲ ಇನ್ನಿತರ ಜಾಗಗಳಿಗೆ ಹೋದರೆ ಅದು ಯಾವುದೇ ಒಂದು ಪ್ರಯೋಜನ ಕೂಡ ಇಲ್ಲ. ಈ ಬಾಯಲ್ಲಿ ಹಿಂಗೆ ಅಂದ್ರೆ ಹೀರೋಯಿನ್ ಕಚ್ಚಿದಾಗ ಹೀರೋ ಅದು ಅಂಬರೀಷ್ ಪಿಕ್ಚರಲ್ಲಿ, ಅದು ಅಂಬರೀಷ್ ಪಿಕ್ಚರಲ್ಲಿ, ಫಿಲ್ಮ್ಗಳಲ್ಲಿ ಮಾತ್ರ. ಫಿಲ್ಮ್ಗಳಲ್ಲಿ ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಓ ಏನಪ್ಪ ಹೀರೋ ಹಿಂಗೆ ಗುಡಿಸ್ಬಿಟ್ಟ ಅಂತ. ಆದರೆ ಅದು ರಿಯಾಲಿಟಿ ಅದು ವರ್ಕ್ ಆಗಲ್ಲ. ವಿಷ ಅದರ ಹಲ್ಲಿಂದ ಹಿಡಿದು ನಮ್ಮ ದೇಹದ ಒಳಗಡೆ ರಕ್ತ ಜೊತೆ ಮಿಶ್ರಣ ಆಗಿ ಆಲ್ರೆಡಿ ಹರಿದಾಡ್ಬಿಟ್ಟಿರುತ್ತೆ ಒಡೆದ ತಕ್ಷಣ. ಸೊ 1 ನಿಮಿಷದಲ್ಲಿ ಇಲ್ಲಿ ಇರೋಂಥ ಒಂದು ಬ್ಲಡ್ ಪಾರ್ಟಿಕಲ್ ವಾಪಸ್ ಹಾರ್ಟ್ಗೆ ಹೋಗಿ ಬೀಟ್ ಆಗ್ಬಿಟ್ಟು ಇದೇ ಜಾಗಕ್ಕೆ ಬಂದಿರುತ್ತೆ. 1 ನಿಮಿಷದಲ್ಲಿ ಸರ್ಕ್ಯುಲೇಟ್ ಆಗಿ ವಾಪಸ್ ಅದೇ ಜಾಗಕ್ಕೆ ಬಂದಿರುತ್ತೆ. ಸೊ ಅಷ್ಟು ಫ್ರಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುವಂಥ ಟೈಮಲ್ಲಿ ವೆನಮ್ ಹೋಗಿದಾಗ ಅದನ್ನು ಬಾಯಿಂದ ಯಾವುದೇ ರೀತಿ ಅಥವಾ ವ್ಯಾಕ್ಯೂಮಿಂದ ಎಳೆಯೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಹಾವುಗಳನ್ನು ಕೂಡ ತನ್ನ ವಿಷವನ್ನು ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆಂತಂದರೆ ನಮ್ಗೆ ಹೆಂಗೆ ಜೀರ್ಣಶಕ್ತಿಗೆ ನಮ್ಮ ಎಂಜಲು ಹೆಲ್ಪ್ ಮಾಡುತ್ತೆ, ಅದೇ ರೀತಿ ಅದಕ್ಕೆ ತನ್ನ ಜೀರ್ಣಶಕ್ತಿಗೆ ವಿಷ ಒಂದನ್ನು ಈ ಒಂದು ಪರಿಸರ ಅದಕ್ಕೆ ಪ್ರಕೃತಿಯಿಂದ ಕೊಟ್ಟಿದೆ. ಸೊ ಯಾವ ಹಾವು ವಿಷವನ್ನು ಹೆಚ್ಚಾಗಿ ಹೊಂದಿರುತ್ತೆ ಆ ಹಾವಿಗೆ ಅತಿ ಕಡಿಮೆ ಜೀರ್ಣಶಕ್ತಿ ಇರುತ್ತೆ. ಸೊ ಕಚ್ಚಿದಾಗ ನಮ್ಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಆಗುತ್ತೆ ಅದೇ ರೀತಿ ಕಪ್ಪೆಗೆ, ಇಲಿಗೆ, ಹೆಂಟೆಗುದ್ದ ಇನ್ನಿತರ ಆಹಾರಕ್ಕೆ ಅದು ಹೊಟ್ಟೆ ಒಳಗೆ ನುಂಗಿದಾಗ ಅದು ಬ್ರೇಕ್ ಡೌನ್ ಆಗ್ತಾ ಕೊಳಿತಾ ಬರುತ್ತೆ. ಅದ್ರ ಮಾಂಸಖಂಡ, ಅದರ ಒಂದು ಮೂಳೆ ಆಗಿರ್ಬೋದು ಅದು ಕರಗಿ ಹೋಗುತ್ತೆ. ಬೇಡದೇ ಇರುವಂಥ ಚರ್ಮ ಅಥವಾ ಕೂದಲು ಪದಾರ್ಥಗಳು ಅದನ್ನು ಆಚೆ ಹಾಕುತ್ತೆ. ಸೊ ಅದಕ್ಕೆ ಆಕ್ಚುಲಿ ಬಾಯಲ್ಲಿ ವಿಷ ಇರೋದು ತನ್ನ ಆಹಾರನ ಅರಗಿಸ್ಕೊಳ್ಳೋದಕ್ಕೆ. ಸೊ ಅಂದ್ರೆ ಈಗ ಉದಾಹರಣೆಗೆ ಅದು ಕಪ್ಪೆ ಹಿಡಿಯುತ್ತೆ ಅಂತ ಇಟ್ಕೊಳ್ಳಿ, ಕಪ್ಪೆಗೆ ವಿಷ ಬಿಡುತ್ತೆ. ಆ ವಿಷನ ಕ್ಯಾಲ್ಕುಲೇಟ್ ಮಾಡಿ ಬಿಡುತ್ತೆ. ಸೊ ಅದು ಹಿಡಿದಿರ್ತಕ್ಕಂಥ ಕಪ್ಪೆ ಇಂಥ ಒಂದು ಸೈಜು, ಇಂಥ ಒಂದು ಕಪ್ಪೆ ಇಷ್ಟು ನಿಮಿಷದಲ್ಲಿ ಅದು ಸಾಯಬೇಕು ಅಂತಂದರೆ ಅದಕ್ಕೆ ಇಷ್ಟು ಮಿಲಿಗ್ರಾಮ್ ವಿಷನ ಇಂಜೆಕ್ಟ್ ಮಾಡಬೇಕು ಅಂತ ಅದು ಕ್ಯಾಲ್ಕುಲೇಟ್ ಮಾಡಿ ಬಿಡುತ್ತೆ. ಅಷ್ಟು ಬುದ್ಧಿ ಇದೆ ಖಂಡಿತವಾಗ್ಲೂ. ಸೊ ಹಾಗಾಗಿ ಅದು ಕ್ಯಾಲ್ಕುಲೇಟ್ ಮಾಡಿ ಬಿಡೋದ್ರಿಂದ ಅದು ವಿಷವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಆ್ಯಂಡ್ ನಾವು ಹೇಗೆ ಉಗುಳಿದ ತಕ್ಷಣ ನಮಗೆ ಸಲೈವ ಜನರೇಟ್ ಆಗುತ್ತೆ ವಾಪಸ್ಸು, ಅದಕ್ಕೂ ವಿಷನ ಬಿಟ್ಟ ತಕ್ಷಣ ಒಂದು ಡ್ಯೂರೇಷನ್ ಆಫ್ ಟೈಮಲ್ಲಿ ಅದರ ಒಂದು ವೆನಮ್ ವಾಪಸ್ ಡೆವಲಪ್ ಆಗುತ್ತೆ, ಬಂದ್ಬಿಡುತ್ತೆ. ಹೌದು, ವಾವ್ ಸೂಪರ್. ಬಟ್ ಅದನ್ನು ಅಡಲ್ಟೆ ಸರ್, ಗ್ಯಾರಂಟಿ ಡೆತ್ತೆ. ಆ ಬೆಳಗ್ಗೆ ರೆಸ್ಕ್ಯೂ ಮಾಡಿ ಸಣ್ಣ ಮರಿ ಕಚ್ಚಿದ್ರು ಡೆತ್ತೆ, ಈ ಒಂದು ಹಾವು ಕಚ್ಚಿದ್ರು ಡೆತ್ತೆ. ಸೊ ಮೊಟ್ಟೆಯಿಂದ ಹೊರಗೆ ಬಂದಿದ ತಕ್ಷಣ ಕಚ್ಚಿದ್ರು ಕೂಡ ಡೆತ್ತೆ. ಹೌದು, ಬಟ್ ಮೊಟ್ಟೆಯಿಂದ ಆಚೆ ಬಂದ ತಕ್ಷಣ ಅದಕ್ಕೆ ತೊಂದರೆ ಕೂಡ ಕಚ್ತವೆ. ಹೌದು, 100%. ಬಟ್ ಮೊಟ್ಟೆಯಿಂದ ಆಚೆ ಬಂದ ತಕ್ಷಣ ಹಲ್ಲಿರ್ತವೆ, ಓಕೆ 100% ಇರುತ್ತೆ. ಈ ನಮ್ಮಲ್ಲಿ ಮಕ್ಕಳಿಗೆ ಅಲ್ಲೂ ಲೇಟಾಗಿ ಪರಿಸರ ಅಥವಾ ಪ್ರಕೃತಿ ಆ ಒಂದು ಪ್ರಾಣಿನ ಪರಿಪೂರ್ಣವಾಗಿ ರೆಡಿ ಮಾಡಿ ಕಳಿಸುತ್ತೆ. ಯಾಕಂತಂದ್ರೆ ನೋಡಿ, ಈ ಒಂದು ಸರೀಸೃಪಗಳಿಗೆ ಅಪ್ಪ ಅಮ್ಮ ಅನ್ನೋ ಬಾಂಧವ್ಯ ಇಲ್ಲ. ಸೊ ತಾಯಿನೂ ಏನು ಮಾಡುತ್ತೆ, ಒಂದು ಸೂಕ್ತವಾದಂಥ ಜಾಗದಲ್ಲಿ ಮೊಟ್ಟೆಯನ್ನು ಇಟ್ಬಿಟ್ಟು ತನ್ನ ಪಾಡಿಗೆ ತಾನು ಹೊರಟು ಬಿಡುತ್ತೆ. ಆ ಮೊಟ್ಟೆ ಒಂದು 35ರಿಂದ 60 ದಿನ 90 ದಿನದ ಒಳಗಡೆ ಆ ಒಂದು ಮೊಟ್ಟೆಗಳಿಂದ ಮರಿಗಳು ಹ್ಯಾಚ್ ಆಗುತ್ತೆ. ಎಲ್ಲ ಮೊಟ್ಟೆನೂ ಒಂದೇ ದಿನ ಹ್ಯಾಚ್ ಆಗುತ್ತೆ ಅಥವಾ ಒಂದೇ ಸಮಯಕ್ಕೆ ಹ್ಯಾಚ್ ಆಗುತ್ತೆ ಅಂತಲ್ಲ. ಒಂದು ಮರಿ ಇವಾಗ ಮೊಟ್ಟೆನ ಕ್ರ್ಯಾಕ್ ಮಾಡುತ್ತೆ, ತಲೆ ಆಚೆ ಹಾಕುತ್ತೆ. ಒಂದು 2 ದಿನ ಬೇಕಾದರೂ ಅದು ಹಂಗೆ ತಲೆ ಆಚೆ ಹಾಕೊಂಡು ಕೂತಿರುತ್ತೆ. ಅದಕ್ಕೆ ಯಾವಾಗ ಸರಿ ಅನಿಸುತ್ತೆ ಅಥವಾ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿ ಯಾವುದೇ ರೀತಿ ಥ್ರೆಟ್ ಅಥವಾ ಡೇಂಜರ್ ಅಂತ ಅನಿಸಲ್ಲ ಅದ್ರ ಸೆನ್ಸ್ ಆಫ್ ಸ್ಮೆಲ್ಲಿಂದ, ಅದರಿಂದ ಅದು ಸರಿ ಅನಿಸಿದಾಗ ಮೊಟ್ಟೆಯಿಂದ ಆಚೆ ಬಂದು ಹರ್ಕೊಂಡು ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ. ಸೊ ಈಗ ಮನುಷ್ಯರು ಮಕ್ಕಳು ಅಳ್ತಾರಲ್ಲ, ಅವೆಲ್ಲ ಕತೆ ಮಾಡಲ್ಲ. ನಾನು ರೆಡಿ, ನಾನು ಆಚೆ ಹೋಗ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಆಚೆ ಹೋಗುತ್ತೆ. ತಾನೇ ಆಹಾರನ ಹುಡುಕೋದು ಕಲಿಬೇಕು. ಇಮ್ಮಿಡಿಯೇಟ್ ತನ್ನ ಆಹಾರ ಯಾವುದು ಅಂತ ಅದೇ ಗುರುತಿಸ್ಕೊಳ್ಬೇಕು, ತಾನು ಔಸ್ಕೊಳ್ಳೋ ಜಾಗನ ಅದೇ ಗುರುತಿಸ್ಕೋಬೇಕು. ಸೊ ನಾವು ಬೆಳಗ್ಗೆ ಒಂದು ಡಿಬೇಟ್ ಮಾಡ್ತಾ ಇದ್ವಿ, ಈ ಕಾಡಲ್ಲಿರೋ ಹಾವುಗೂ ನಾಡಲ್ಲಿರೋ ಹಾವುಗೂ ವ್ಯತ್ಯಾಸಗಳು. ಕಾಡಲ್ಲಿರೋ ಹಾವುಗಾದ್ರೆ ಅದಕ್ಕೆ ಭಾಳಷ್ಟು ಡೇಂಜರ್ ಇರುತ್ತೆ. ಯಾವುದೋ ಒಂದು ಟೈಮಲ್ಲಿ ಆಚೆ ಕಾಣಿಸ್ಕೊಂಡ್ಬಿಟ್ರೆ ಹದ್ದು ಹಿಡ್ಕೊಂಡು ಹೋಗ್ಬಿಡೋದು, ಇಲ್ಲ ಮುಂಗುಸಿ ಹಿಡ್ಕೊಂಡು ಹೋಗ್ಬಿಡೋದು, ಇಲ್ಲ ಬೇರೆ ಯಾವುದೋ ಒಂದು ಪ್ರಾಣಿ ಪಕ್ಷಿ, ಅದಕ್ಕೆ ವೈರಿಗಳು ತುಂಬ, ಅಥವಾ ಆಹಾರಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಬೇಟೆಯಾಡುವಂಥ ಪ್ರಾಣಿಗಳು ತುಂಬ ಇರುತ್ತೆ. ಆದರೆ ಮನುಷ್ಯ ಒಂದು ನಗರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವುಗಳಿಗೆ ಈ ರೀತಿ ಮನೆಗಳ ಒಳಗೆ ನುಗ್ಗಿ ಔಸ್ಕೊಳ್ಳೋದು ಬಹಳ ಸುಲಭ, ಸೇಫ್. ಸೊ ಹಾವುಗಳು, ನಗರದಲ್ಲಿರ್ತಕ್ಕಂಥ ಹಾವುಗಳು ಸರ್ವೈವಲ್ ರೇಟು ಕಾಡಲ್ಲಿರೋಕ್ಕಿಂತ ಹಾವುಗಿಂತ ಜಾಸ್ತಿ ಇರುತ್ತೆ. ಸೊ ನಾಡಲ್ಲಿರೋ ಹಾವುಗಳು ಹೆಚ್ಚಾಗಿ ಬದುಕ್ತವೆ, ಹೆಚ್ಚಾಗಿ ಆಹಾರವನ್ನು ತಿಂತವೆ. ನಾವು ಹಾಕೋ ಕಸಗಳಿಂದ ಇಲಿಗಳು ಬರುತ್ತೆ, ಆ ಇಲಿಗಳನ್ನ ತಿನ್ಕೊಂಡು ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ದೀವಿ ನಾವು ಹಾವುಗಳಿಗೆ. ಸೊ ನಮ್ಮ ತಿಪ್ಪೇನೆ ರೆಸ್ಟೋರೆಂಟು. ಹೌದು. ಓಕೆ, ಸೂಪರ್, ಒಳ್ಳೆ ಕ್ಯಾಶ್ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ನಿಮ್ಮನ್ನ ವಿಡಿಯೋದ ನೋಡ್ದೆ, ಬಟ್ ಜಸ್ಟ್ ಐ ವಾಸ್ ನಾಟ್ ಏಬಲ್ ಟು ರಿಕಲೆಕ್ಟ್ ಯುವರ್ ನಿಮ್ಮ ಕಲಾ ಮಾಧ್ಯಮ ಹೆಸರು ನಿಮ್ಮ ಇದು ಯೂಟ್ಯೂಬ್ ಚಾನಲ್ ನಾನು ತುಂಬಾ ಅಬ್ಸರ್ವ್ ಮಾಡಿದೆ. ಬಟ್ ನಾನು ಇವ್ರ ಹತ್ರ ಮಾತಾಡೋಕೆ ಜಸ್ಟ್ ಐ ಲುಕ್ ಇಂಟು ನಿಮ್ಮ ಮುಖ ನೋಡಿದೆ. ನಾನು ಇವಾಗ ನಾನು ನೋಡೇ ಇರಲಿಲ್ಲ ಅಲ್ಲಿ. ಥ್ಯಾಂಕ್ ಯು. ಅಂಡ್ ದಟ್ ಐ ಹ್ಯಾವ್ ಫ್ಯೂ ಡೌಟ್ಸ್. ಇಲ್ಲಿ ಎಲ್ಲಿಂದ ಬಂದಿರಕ್ಕೆ ಸಾಧ್ಯ? ಇಲ್ಲೇನೆ ಮೇನ್ ಇಂದ ಹೊರಗಡೆ ಬಂದಿರಕ್ಕೆ ಸಾಧ್ಯ? ಇಲ್ಲೆಲ್ಲರೂ ಎಲ್ಲಿಂದನಾರು ಬಂದಿರಬಹುದು. ಬಟ್ ಐ ಹ್ಯಾವ್ ಕ್ಲೋಸ್ಡ್ ಎವ್ರಿಥಿಂಗ್. ನಿಮ್ಮ ಬಾತ್ರೂಮ್ ಕಮೋಡ್ ಒಳಗಿಂದನೂ ಬಂದಿರಬಹುದು, ಹೇಳೋದಕ್ಕಾಗಲ್ಲ. ಕಮೋಡ್ ಒಳಗಿಂದ UGD ಪಿಟ್ಟಿಂದ ಬಂದು ಇಲ್ಲಿಂದ ಆಚೆ ಬಂದಿರಬಹುದು.
ಅದನ್ನು ಹೇಳಕ್ಕಾಗುತ್ತೆ. ಹೌದು, UGD ಪಿಟ್ಟಲ್ಲೂ ವಾಸ ಇರುತ್ತೆ ಸರ್. UGD ಪಿಟ್ಟಲ್ಲೂ ವಾಸ ಇರುತ್ತೆ. ಯಾಕಂತಂದ್ರೆ ಆ ಒಂದು ಪೈಪ್ಲೈನಲ್ಲೂ ಹೆಗಣಗಳು ಬಂದಿರೋದು ನೋಡಿದ್ದೀರಾ? ಸೊ ಕಕ್ಕಸ್ ಹರಿಯೋ ಪೈಪಲ್ಲಿ ಇರುತ್ತದೆ 100% ಇರುತ್ತೆ. ಯಾಕಂದ್ರೆ ಅಲ್ಲಿ ಒಳಗಡೆ ಹೆಗಣಗಳು ಬಂದಿರುತ್ತೆ. ಸೊ ಇವಾಗ ನೋಡಿ, ನಿಮ್ದು ಕಿಚನ್ದು ಡ್ರೈನು UGD ಅದು ಇದು ಎಲ್ಲ ಒಂದೇ ಪಿಟ್ಟು ಕನೆಕ್ಟ್ ಆಗೋದು, ಡೈರೆಕ್ಟ್ ಆಗಿ ಒಂದೇ ಒಂದು ಚೇಂಬರ್ ಕನೆಕ್ಟ್ ಆಗುತ್ತೆ. ಸೊ ಆ ಚೇಂಬರಲ್ಲಿ ಫುಡ್ ವೇಸ್ಟ್ ಇರುತ್ತೆ ಅಂತ ಅಲ್ಲಿ ಇಲಿ ಇರುತ್ತೆ. ಆ ಇಲಿನ ಅಲ್ಲೆಲ್ಲೋ ಒಂದು ಪೈಪ್ ಲೈನ್ ಔಟ್ಲೆಟ್ ಇರೋದು, ಅಲ್ಲಿಂದ ಹುಡ್ಕೊಂಡ್ಬಂದು ಸ್ಮೆಲ್ಲನ್ನು ಹುಡ್ಕೊಂಡು ಹಾವು ಬಂದಿರುತ್ತೆ. ಸೊ ಅದನ್ನ ಇಲಿ ಎಲ್ಲೋ ಬೇರೆ ಒಂದು ಎಕ್ಸಿಟ್ ಇಂದ ಒಂದು 5-6 ಪೈಪ್ ಲೈನ್ ಕನೆಕ್ಟ್ ಆಗಿರುತ್ತೆ. ಅದ್ರಲ್ಲಿ ಒಂದು ಪೈಪ್ ಒಳಗೆ ಹೋದ್ರೆ ಹಾವು ಇನ್ನೊಂದು ಪೈಪಿಂದ ಬಂದು ಈ ಥರ ಒಂದು ಕೋಇನ್ಸಿಡೆನ್ಷಿಯಲ್ ಈ ಥರ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಏನಾಗಿರುತ್ತೆ, ಇವ್ರು ಊರಿಗೆ ಹೋಗೋಕ್ಕಿಂತ ಮುಂಚೆನೆ ಬಾಗಿಲು ಚೂರು ತೆಗೆದಾಗ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಇವರು ಊರಿಗೆ ಹೋಗಿರ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ನನಗೆ ಈಗ ಇಲ್ಲಿ ಹಾವೆಲ್ಲ ಓಡಾಡಿದ್ರೆ, ಬಟ್ ಈಗ ನಾವು ಫುಡ್ ಆರ್ಟಿಕಲ್ಸ್ ಏನೇನು ಇರ್ತದೆ ಅದೆಲ್ಲ ಟಚ್ ಆಗಿ ಅಂದ್ರೆ ಪಾಯ್ಸನಸ್ ಆಗಿರಕ್ಕೆ ಚಾನ್ಸ್ ಇಲ್ಲ. ಅದು ಸುಮ್ಮನೆ ಆ ಥರ ಬಿಡಲ್ಲ ಸರ್. ಸುಮ್ಮನೆ ಬೈಟ್ ಮಾಡಿದ್ರೆ ಅಂದ್ರೆ ಮೈ ಕ್ಯೂರಿಯಾಸಿಟಿ ದಟ್ ಐ ಆಮ್ ಆಸ್ಕಿಂಗ್, ಖಂಡಿತವಾಗ್ಲೂ ಫುಡ್ ಏನೋ ಟಚ್ ಆಗಿದ್ರೆ ಅಥವಾ ಇದನ್ನೆಲ್ಲ ಪಾಯ್ಸನಸ್ ಆಗಿರಕ್ಕೆ ಸಾಧ್ಯ ಈಗ ನಿಮ್ಮ ಮನೇಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಪದಾರ್ಥ ಅಂತಂದ್ರೆ ಚಿನ್ನ ಅನ್ಕೊಳ್ಳಿ. ಚಿನ್ನ ನಾವು ಬೀದಿಗೆ ಬಿಸಾಕ್ತೀವ? ಇಲ್ಲ, ಖಂಡಿತ ಇಲ್ಲ. ಹಾಗೇನೆ ಅದಕ್ಕೂ ವಿಷ ಅದಕ್ಕೆ ಚಿನ್ನ ಇದ್ದಂಗೆ. ಸೊ ಅದು ವ್ಯರ್ಥ ಮಾಡ್ಕೊಳ್ಳಲ್ಲ. ಸೊ ತಲೆ ಕೆಡ್ಸ್ಕೋಬೇಡಿ ಸುಮ್ಮನೆ ಅನಾವಶ್ಯಕವಾಗಿ. ಯಾವುದೋ ಒಂದು ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಯಾವುದೋ ಒಂದು ಹಾವು ಟೊಮೆಟೊ ಹಣ್ಣು ಕಚ್ಚೋದು ನೋಡಿದ್ದೀರಾ? ಇಲ್ಲ. ಮಂಡ್ಲದ ಹಾವು ಮರಿ, ಅದು ನೆಲದ ಆ ವಿಡಿಯೋ ನಾನು ಹುಡುಕಿ ಕಳಿಸ್ತೀನಿ ನಿಮಗೆ. ಅದು ಒಂಚೂರು ಅವೇರ್ನೆಸ್ ಬೇಕು. ಈ ಎಚ್ಚರ, ಹಾವುಗಳು ಟೊಮೆಟೊ ಹಣ್ಣುಗಳನ್ನು ಕಚ್ತವೆ. ಹಣ್ಣುಗಳನ್ನು ತಿನ್ಬೇಕಾರೆ ಅಥವಾ ವೆಜಿಟೇಬಲ್ಸ್ ತರಕಾರಿಗಳನ್ನು ತಿನ್ಬೇಕಾದ್ರೆ ಎಚ್ಚರಿಕೆ ಅಂತ ಹೇಳಿ. ಸೊ ಏನಾಗಿರುತ್ತೆ, ಆ ಒಂದು ಹಾವನ್ನ ನೀವು ಅಬ್ಸರ್ವ್ ಮಾಡ್ತು ಅಂತಂದರೆ ಅದು ನೋವಲ್ಲಿ ನರಳ್ಕೊಂಡು ಬಾಯಿನ ಬಿಟ್ಕೊಂಡಿರುತ್ತೆ. ಅದೇನಾಗಿರುತ್ತೆ, ಹಾವನ್ನ ಹೊಡೆದ್ಬಿಟ್ಟಿರ್ತಾರೆ. ಸೊ ಆ ನೋವು ಆಗೋ ಟೈಮಲ್ಲಿ ಆ ಹಾವು ಬಾಯಿಗೆ ಏನು ಸಿಗುತ್ತೋ ಅದನ್ನು ಕಚ್ಚಿ ಹಿಡಿಯುವಂಥ ಒಂದು ರೀತಿಯಲ್ಲಿ ತನ್ನ ನೋವನ್ನು ಅದು ಎಕ್ಸ್ಪ್ರೆಸ್ ಮಾಡಿ. ಇವಾಗ ನನಗೂ ನೋವ್ತದೆ ಅಂದರೆ ಹೊಲ್ ಕಚ್ಚಲು ನಾನು ಈ ಥರ. ಅದೇ ರೀತಿ ಅದೇನು ಮಾಡಿದೆ, ಪಕ್ಕದಲ್ಲಿ ಟೊಮ್ಯಾಟೊ ಇದೆ, ಅದನ್ನು ಕಚ್ಚಿ ಹಿಡಿದು ಬಿಡುತ್ತೆ ಹಿಂಗೆ. ಸೊ ಅದನ್ನ ಜನ ಏನಂತ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂದರೆ ಹಾವುಗಳು ಹಣ್ಣುಗಳನ್ನು ಕಚ್ಚುತ್ತೆ ಅಂತ ಕಚ್ಚಿ ವಿಷ ಬಿಟ್ಟಿರುತ್ತೆ, ಅದನ್ನ ತಿನ್ಬೇಕಾದ್ರೆ ಎಚ್ಚರ ಅಂತ. ಬಿಸ್ಕೆಟ್ ಅದು ಇದೆಲ್ಲ ಇದೆ. ಸರ್ ಇಲ್ಲ, ಬಿಸ್ಕೆಟ್ ನಾಯಿ ಮಾತ್ರ ತಿನ್ನೋದು ಅಲ್ಲ ಸರ್. ಹೆಂಗ್ ನನ್ಗೆ ಸೇ ಐ ವಾಂಟೆಡ್ ಟು ಗೆಟ್ ದಿ ಥಿಂಗ್ ಕ್ಲಾರಿಫೈಡ್ ಅಲ್ವಾ? ಸೊ ಏನು ಈಗೇನು ರಿಟೈರ್ಮೆಂಟ್ ಏನು ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಜಸ್ಟ್ ಆರಾಮಾಗಿ ನಾನು ಇಲ್ಲಿ ಕಾಲ ಕಳೀತಾ ಇದ್ದೀನಿ ಸರ್. ಇಲ್ಲ, ನಾನು ಇನ್ನೊಂದು 10 ವರ್ಷ ಆದ್ಮೇಲೆ ಇವತ್ತರ ಆಗಬೇಕು, ಆರಾಮಾಗಿ ಕಾಲ ಕಳೀಬೇಕು. ಡಬಲ್ ಕೇರ್ಫುಲ್. ಇವತ್ತೇನಾಯ್ತು ಅಂದ್ರೆ ಊರಿಂದ ಬಂದ್ಬಿಟ್ಟು ಕ್ಲೀನ್ ಮಾಡಿ ಅಲ್ಲಿ ಹಿಂಗೆ ಚೇರದನ್ನ ಇದನ್ನ ಒಂದು ಇದಿದೆ ತೆಗೆದಿಟ್ಟೆ. ನನಗದು ಹಾವು ಗೊತ್ತಿಲ್ಲ, ಏನೋ ಕಪ್ಪು ಬಿದ್ದಿದೆ ಅಂತ ಹಿಂಗ್ ಬಗ್ಗಿ ಕೈ ಹಾಕೋಣ ಅಂತ ಹೋಗ್ತೀನಿ, ಬರ್ರಂತ ಬಿಡ್ತದು. ಅಪ್ಪ ಹತ್ರ ಹೋಗ್ಬಿಟ್ಟಿದ್ದೀರಾ? ಲೈಟ್ ಹಾಕೊಳ್ಳದೆ ಹೋಗ್ತಾ ಲೈಟ್ ಅಲ್ಲ, ಬೆಳಿಗ್ಗೆನೆ ಹಾರ್ಡ್ ಡೇ ಲೈಟ್ ಅಲ್ಲೇ ನಾನು ಇದು ಬಾಗಿಲು ತೆಗೆದು ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿ ಬಟ್ಟೆ ತೆಗೆದೆಲ್ಲ ಹಾಕ್ಬಿಟ್ಟು ಇದೇ ತರ ಬಟ್ಟೆ ಬಿಚ್ಚಿಬಿಟ್ಟಿದ್ದೀರಾ? ಇಲ್ಲಿ ಹಿಂಗೇನೆ ಬಟ್ಟೆ ಬಿಚ್ಚಿ ಕ್ಲೀನ್ ಮಾಡೋಣ ಮನೇನ, ಯಾಕೆಂದ್ರೆ 3 ದಿವಸದಿಂದ ಇರ್ಲಿಲ್ವಲ್ಲ, ಕ್ಲೀನ್ ಮಾಡೋಣ ಅಂತ ಹಿಂಗೆ ಮಾಡಿ ಹಿಂಗೆ ತೆಗಿಯೋಕ್ಕಿಂತ ಹಿಂಗೆ ಎತ್ತ ತಕ್ಷಣ ಐ ನೆವರ್ ಫೆಲ್ಟ್ ದಟ್ ಇಟ್ ಇಸ್ ಸ್ನೇಕ್ ಅಂತ ತುಂಬ ಒಂದು ಕಪ್ಪಿಗೆನೆ ಬಿದ್ದಿತ್ತು. ನಮ್ದು ಮೂಡಲ್ಲಿ ಯಾವ್ದೋ ಇರ್ತಿದ್ದು, ಏನ್ ಕಪ್ಪಿ ಬಿದ್ದಿ ಅಂತ ಹಿಂಗೆ ಬಗ್ಗೆ ಹಿಂಗೆ ಏನೋ ಬಟ್ಟೆ ಇರ್ಬೋದು ತೆಗಿಯೋಣ ಅಂತ ಹೋದ್ರೆ ಅದು ಮೂವಾಯ್ತು. ಮೂವಾದ್ಮೇಲೆ ಕಂಪ್ಲೀಟ್ ನಾನು ಅಷ್ಟೊಂದು ಸ್ಕೇಡ್ ಇಲ್ಲ. ಬಟ್ ಏನು ಗೊತ್ತಾ, ಮೇಲೆಲ್ಲಾರ ಹೋಗ್ಬಾರ್ದು ಅಂತ ಇಲ್ಲಿ ಯಾರನ್ನಾರ ಅಕ್ಕಪಕ್ಕದವ್ರನ್ನ ಕರೆದು ಇಲ್ಲಿ ಯಾರೂ ಹೆಲ್ಪ್ಗಿಲ್ಲ. ದೆನ್ ಇಮಿಡಿಯೇಟ್ಲಿ ಜಸ್ಟ್ ನಾನು ಫೋನ್ ಮಾಡಿದೆ ಪೊಲೀಸ್ ಸ್ಟೇಷನ್, ದೇ ಗಿವನ್ ಯುವರ್ ಫಾದರ್ಸ್ ನಂಬರ್. ಸೊ ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಯಾವ ಬಂದಿದೆ ಅಂತ ಅಲ್ಲ, ಬಟ್ ಸಿ ದಟ್ ಈಸ್ ದಿ ಓನ್ಲಿ ಸೋರ್ಸ್. ಯಾಕೆಂದ್ರೆ ಕಂಪ್ಲೀಟ್ ಇಟ್ಸ್ ಬಟ್ ಹೆಲ್ಪ್ ಲೈನ್ ಕಂಟ್ರೋಲ್ ರೂಮ್ ನಮ್ಮ ನಂಬರ್ ಇರುತ್ತೆ ಸರ್. ಅಂದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಬಹುದಾ? ಹೌದು, 100 ಫೋನ್ ಮಾಡಿ ಈ ತರ ಹಾವು ಬಂದಿದೆ ಅಂತಂದ್ರೆ ಇಲ್ಲ ನಮ್ಮ ನಂಬರು, ತಂದೆಯವ್ರ ನಂಬರು, ಇಲ್ಲ ಇರ್ತಕ್ಕಂಥ ರೀಜನಲ್ ರೆಸ್ಕ್ಯೂರ್ ನಂಬರು ಕಂಟ್ರೋಲ್ ರೂಮ್ ಅಲ್ಲಿ. ಬಟ್ ಸ್ಟಿಲ್ ಬಟ್ ಸೇ ಆಸ್ ಎ ಹ್ಯೂಮನ್ ಬೀಯಿಂಗ್ ದಟ್ ಐ ಜಸ್ಟ್ ಅದು ಒಬ್ಬರೇ ಇರೋದು ಕಂಪ್ಲೀಟ್. ಆಮೇಲೆ ಇನ್ನೊಂದು ಅಂತ ನಾನೇನೋ ಡಿಸೈಡ್ ಮಾಡಿ ಮೇಲೆ ಎಲ್ಲಾರ ಹೋಗಿ ಸೇರ್ಕೊಂಡ್ಬಿಟ್ರೆ ಆಮೇಲೆ ಅದನ್ನ ಅಲ್ಲಿಂದ ತೆಗೆಯೋದು ಬಾರಿ ಇದೆ ಸರ್. ನಮಗೆ ಬೇಕಾಗಿರೋದು ಎಲ್ಲಾ ಕಡೆ ನೋಡಿದ ತಕ್ಷಣ ಡಿಸ್ಟರ್ಬ್ ಮಾಡದೆ ಬಿಟ್ಬಿಟ್ರೆ ನಮಗೂ ಹಾವು ಈಸಿ ಆಗಿ. ಬಟ್ ಈಗ ಆರಾಮಾಗಿದ್ದೀನಿ ಸರ್. ನಾನು ಐ ಆಮ್ ನಾಟ್ ಮ್ಯಾರಿಡ್. ವೆರಿ ನೈಸ್, ಸೂಪರ್. I am not married, but I am super. But I am enjoying. ನಾನು ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. I am really enjoying my life, but especially after the retirement. ನಾನು ಏನು ಮಾಡ್ಲಿಲ್ಲ ಅಂದ್ರೆ even I will be watching hundreds of your ನಿಮ್ಮ ಎಪಿಸೋಡ್ ನಾನು ವಾಚ್ ಮಾಡಿದ್ದೀನಿ ಸರ್. ಸೊ ಮದುವೆ ಆಗದ ಕಲಾಮತ್ ಎಪಿಸೋಡ್ ನೋಡ್ಕೊಂಡು ಆರಾಮಿದ್ದೀರಾ? ನಾಟ್ ನೆಸೆಸರಿ ಚಿಲ್ಡ್ರನ್ ಅಂಡ್ ವೈಫ್ ಅಲ್ವಾ? ನಮ್ಮೂರೇನಿಲ್ಲ. ಬಟ್ ಇನ್ನೊಂದಂತ ಐ ಎಂಜಾಯ್ ಮೈ ಲೈಫ್. ಬಟ್ ಅದ್ರಲ್ಲಿ ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಸರ್ ಇನ್ನೊಂದು 20 ವರ್ಷ ನಾನು ಹಿಂಗೆ ಆಗ್ತೀನಿ ನೋಡಿ. ಈ ತರ ಅಲ್ಲ ಅಂದ್ರೆ ನಾನು ಮದುವೆ ಆಗದೆ ಆರಾಮಾಗಿ ಚಿಲ್ಲಾಗಿ ಒಬ್ನೇ ಓಡಾಡ್ಕೊಂಡು. ಸರ್ ಮದುವೆ ಆಗೋದು ಒಳ್ಳೆದ ಆಗದಿರೋದು ಒಳ್ಳೆದ. ಬಟ್ ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್. ಬಟ್ ಐ ಆಮ್ ಹ್ಯಾಪಿ. ಅಂಡ್ ಇನ್ನೊಂದೇನು ಗೊತ್ತಾ, ಐ ವಿಲ್ ನಾಟ್ ಸಜೆಸ್ಟ್ ಎನಿಥಿಂಗ್ ಟು ಎನಿಬಡಿ. ಬಟ್ ಆಸ್ ಫಾರ್ ಆಸ್ ಮೀ ಕನ್ಸರ್ನ್ ದಟ್ ಐ ಆಮ್ ರಿಯಲಿ ಹ್ಯಾಪಿ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ನೆಮ್ಮದಿಯಾಗಿದ್ದಾರೆ ಡೆಫಿನೆಟ್ಲಿ ಸರ್. ಅದ್ರಲ್ಲಿ ಯಾವುದೇ ತರದ ಅನುಮಾನನೇ ಬೇಡ.
And if anybody is not willing to get married, but I just support him ಅಷ್ಟೇನೆ. But I will not give my idea to him that he should be like me ಅಂತ. ಮದುವೆ ಆಗ್ಬೇಡ, ಎಲ್ಲರೂ ನೆಮ್ಮದಿಯಾಗಿರಬಾರ್ದು Not at all. No, ಮದುವೆ ಆಗಂತ ಹೇಳಲ್ಲ. No, not at all. ಆ ಥರ ಇಲ್ವೇ ಇಲ್ಲ. ಆ ಥರದ್ದು ಇಲ್ವೇ ಇಲ್ಲ. ಇಲ್ಲ. ಬಟ್ ಸಿ ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸೆಪ್ಷನ್ಸೇ ಬೇರೆ ಇರುತ್ತೆ ಲೈಫ್ ಎಂಜಾಯ್ ಮಾಡೋದು. ಸೊ ಅದರಿಂದ ಬಟ್ ವಿ ವಿಲ್ ನಾಟ್ ಜಸ್ಟ್ ಇಂಪೋಸ್ ಎನಿ ಆಫ್ ಅವರ್ ಥಾಟ್ಸ್ ಅಥವಾ ಏನನ್ನ ಈ ಬೇರೆಯವ್ರಿಗೆ ಹೇಳಕ್ ಹೋಗೋದೇ ಇಲ್ಲ. ನಮ್ದೇನಿದೆ ನಾವು ಮಾಡೋಣ ಅಷ್ಟೇ. ಬೇರೆಯವ್ರು ಅವ್ರು ಹೆಂಗ್ ಬೇಕಾದ್ರೂ ಬದುಕ್ಲಿ. ಈಗ ನಾನು ಬಟ್ ಐ ಆಮ್ ರಿಯಲಿ ಹ್ಯಾಪಿ ಸರ್. ಬೋರ್ ಆಗಲ್ವಾ? ಖಂಡಿತ ಆಗಲ್ಲ. ಇನ್ನೊಂದೇನು ಎದ್ದೇಳ್ತೀರಾ? ಪರಂ ಸರ್ ನೋಡಿ, ಹೇಳ್ತೀನಿ. ನಿಮಗೆ ಅನ್ಸುತ್ತೆ ಸರ್? ಅಪ್ಪ ನಾನು ಏನು ಹೇಳಲ್ಲಪ್ಪ. ಈಗ ಮನೆಗೆ ನೀವು ತರಕಾರಿ ತರಂಗಿಲ್ಲ, ಸೊಪ್ಪು ತರಂಗಿಲ್ಲ, ಮಕ್ಕಳು ಫೀಸ್ ಕಟ್ಟಂಗಿಲ್ಲ. ನೋ ಕಮಿಟ್ಮೆಂಟ್. ಪರಂ ಸರ್ ನೀವು ಇವಾಗ ಯಾವ್ದಾರ ಲೈಫ್ ಡಿಸಿಷನ್ ರಿಗ್ರೆಟ್ ಮಾಡ್ತಾ ಇದ್ದೀರಿ? ನಾನು ಕೂಡ ಏನು ಕಮೆಂಟ್ ಮಾಡಲ್ಲ, ನಟರಾಜ್ ಅಂಕಲ್ ತರ ನಾನು. ಏನು ಇನ್ನೊಂದು ರೈಸ್ ಮಾಡಿದ್ರೆ ಮೊಸರು ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ದಟ್ ಈಸ್ ಇನಫ್. ಅಷ್ಟೇ ಸಾಕು. ಅಂದ್ರೆ ಇನ್ನೊಂದೇಂತ ಅಂದ್ರೆ ಇನ್ನೊಂದು ಇಲ್ಲದ ಏನೋ ಇದಲ್ಲ, ಈ ರಸಂ ಪೌಡರ್ ಎಲ್ಲ ತಂದಿಟ್ಟಿರ್ತೀನಿ, ಇನ್ಸ್ಟೆಂಟ್ ರಸಂ ಪ್ರಿಪೇರ್ ಮಾಡ್ಕೋಬಹುದು. ಅದರಿಂದ ಏನಂದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಅದೇನೋ ಸತ್ ಮೇಲೆ ಮೋಕ್ಷ ಗೀಕ್ಷ ಮಗ ಇಲ್ಲ ಸರ್. ಗುಂಡೋಡ್ಸ್ಕೋಬೇಕು ಅಂತ ಕಾನ್ಸೆಪ್ಟ್ ಮಾಡಿ ನನ್ನ ಎಲ್ಲಾರ್ಗು ಕಂಪ್ಲೀಟ್ ನನ್ನ ಬ್ರದರ್ಸ್ ಮತ್ತೆ ಅವ್ರ ನನ್ನ ಬ್ರದರ್ಸ್ ಸನ್ಗಳಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ನಾನು ಜಸ್ಟ್ ವೆನ್ ಐ ಡೈ that my body should be donated to some medical ಇದನ್ನೆಲ್ಲ ಹಾಸ್ಪಿಟಲ್ ಆರ್ ಇದನ್ನೆಲ್ಲ. ಇದೇ ಬಾಡಿ? ಎಸ್, ಇದೇ ಬಾಡಿನ ದಟ್ ಐ ವಾಂಟೆಡ್ ಟು ಡೊನೇಟ್. ಏಕೆಂದ್ರೆ ಐ ಡೋಂಟ್ ಅಂದ್ರೆ ನಾನು ಇದರಲ್ಲಿ ನಮ್ಮ ಹಿಂದೂ ರಿಲಿಜಿಯಸ್ ಅಲ್ಲಿ ನನಗೆ ಕಂಪ್ಲೀಟ್ ಫೇತ್ ಇಲ್ಲ ಅಂತಲ್ಲ, ಬಟ್ ಐ ಈವನ್ ಆಫ್ಟರ್ ದಿ ಡೆತ್ ಬಟ್ ಮೈ ಬಾಡಿ ಶುಡ್ ಬಿ ಯೂಸ್ಫುಲ್ ಫಾರ್ ಸಮಥಿಂಗ್ ಅಂತ. ಕರೆಕ್ಟ್. ವೆರಿ ನೈಸ್ ನಟರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಟರಾಜ್ ಅವರ ಆದರ್ಶ ಎಲ್ಲರೂ ಪಾಲಿಸಿ ಅಥವಾ ಪಾಲಿಸಬೇಡಿ ಅಂತ ಹೇಳಿ ನಾನು ಹೇಳಲ್ಲ. ಸರ್ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನೀವು ಮಲ್ಕೊಳ್ಳೋ ಜಾಗ ಇದೆ ಅಲ್ಲಿ ಹಿಂದೆ ಒಳಗಡೆ ಇನ್ನೊಂದು ಕಾಟ್ ಇದೆ. ಅಲ್ಲ ಗೊತ್ತು, ಇವತ್ತು ರಿಲ್ಯಾಕ್ಸ್ ಇಲ್ಲಿ ಅಂದ್ರೆ ಐ ಸಿ ಬಟ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಇರುತ್ತೆ ಒಂದು ಅಲ್ಲ ಹಾವು ತೆಗೆದ್ಮೇಲೆ ನಿಮ್ಗೆ ಮಲ್ಕೋಬೋದಾ ಅಂತ. ಈಗ ಇವ್ರು ಬಂದು ಹಾವು ತೆಗ್ದಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಾನು ಒಳಗಡೆ ಮಲಗ್ತಿರ್ಲಿಲ್ಲ. ಎಲ್ಲಿ ಮಲ್ಕೋತಾ ಇದ್ರಿ? ಅಲ್ಲಿ ಮುಂದ್ಗಡೆ ಅಲ್ಲ ನೋಡಿ, ಆ ಮೂಲೆಯಲ್ಲಿ ನಂದು ಇನ್ನೊಂದು ಮನೆ ಇದೆ, ಅಲ್ಲಿ ಆ ಕಾರ್ನರ್ ಅಲ್ಲಿ. ಟೋಟಲ್ ನಿಮ್ಗೆ ಎಷ್ಟು ಮನೆ ಇದೆ? ಅಲ್ಲಿ ಇಲ್ಲೇನೆ ಚಿಕ್ಕದ್ ನಾನು ಕಟ್ಕೊಂಡು ನೋಡಿ, ಆ ಮೂಲೆಯಲ್ಲಿ ಇರೋದನ್ನ ಮೊದ್ಲಿತ್ತು. ಸೊ ನಾನು ಆಫ್ಟರ್ ರಿಟೈರ್ಮೆಂಟ್ ನಾನು ಏನಾಯ್ತು ಗೊತ್ತಾ, ಈಗ ನೈಟ್ ಎಲ್ಲ ಹೊರಗಡೆ ಬರ್ಬೇಕು ಅಂದ್ಬಿಟ್ಟು ಒಳಗಡೆ ಟಾಯ್ಲೆಟ್ ಕಟ್ಟದೆ ಇಲ್ಲೇ ಇರ್ತೀನಿ. ಅಲ್ಲಿ ಹೊರಗಡೆ ಟಾಯ್ಲೆಟ್ ಇದೆ ಅಷ್ಟೇನೆ. ಸೊ ಈಗ ಹಾವು ತೆಗೆದಕ್ಕೆ ಆರಾಮಾಗಿ ಮಲ್ಕೋಬಹುದು. ಖಂಡಿತ ನನ್ಗೇನ್ ಇದಿಲ್ಲ. ತೆಗಿದಿಲ್ಲ ಅಂತಿದ್ರೆ ಡೆಫಿನೆಟ್ ಆಗಿ ಮಲಗ್ತಿರ್ಲಿಲ್ಲ ನಾನು. ಗುಡ್ ನೈಟ್ ಸರ್. ಗುಡ್ ನೈಟ್ ಅಂಕಲ್. ಟೇಕ್ ಕೇರ್. ನೈಸ್ ಮೀಟಿಂಗ್ ಯು ಮಿಸ್ಟರ್ ಪರಮ್. ದಟ್ ನಾನು ನಿಮ್ಮನ್ನ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐ ವುಡ್ ಮೀಟ್ ಇನ್ ಪರ್ಸನ್ ಅಂತ. ಸಿ ಇಟ್ ಇಸ್ ಮೈ ಜಸ್ಟ್ ಐ ಆಮ್ ವೆರಿ ಗ್ಲಾಡ್. ನಿಮ್ಮನ್ನ ನೋಡ ಇಲ್ಲ ನಾನು, ನಿಮ್ಮನ್ನ ಇವ್ರನ್ನ ನಾನು ಕಾನ್ಸಂಟ್ ನನ್ನ ಆಂಗ್ಸೈಟಿ ಎಲ್ಲ, ಬಟ್ ನಾನು ಇದ್ರಲ್ಲಿ ಇದೆಲ್ಲ ನೀವು ಯಾರು ಏನು ನಾನು ನೋಡ ಇಲ್ಲ. ಇವಾಗ ತಲೆ ತುಂಬಾ ಹಾವು ಸೇರ್ಕೊಂಡಿದೆ. ಆಮೇಲೆ ವೆನ್ ಯು ಆರ್ ಇಂಟರ್ವ್ಯೂಯಿಂಗ್ ಹಿಮ್ ದೆನ್ ನಾನು ಐ ಲುಕ್ ಎಟ್ ಯು. ಬಟ್ ಅವಾಗ ಗೊತ್ತಾಯ್ತು ಯು ಆರ್ ವೆರಿ ಆಸ್ ಇಫ್ ದಟ್ ಯು ಆರ್ ಒನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್. ಯಾಕೆಂದ್ರೆ ಎವ್ರಿ ಡೇ ಆಲ್ಮೋಸ್ಟ್ ದಟ್ ಐ ವಿಲ್ ಬಿ ವಾಚಿಂಗ್ ಒನ್ ಆರ್ ದಿ ಅದರ್ ಯುವರ್ ವಿಡಿಯೋಸ್. ಸರ್ ಈಗ ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ ಅನ್ನಲ್ಲ, ನಿಮ್ಮ ಬಾಂಡ್ ಪೇಪರ್ ಏನಾದ್ರು ಬರ್ಕೊಟ್ಟು. ನಟರಾಜ್ ಅಂಕಲ್ಗೆ ಜೈ. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ನೈಟ್ ಸರ್. When can I expect this video at least that I want to watch it? 3 ದಿನ ಸರ್. Just if you can. ಈ ಮೈಸೂರು ನೋಡುತ್ತೆ. ಅಲ್ಲಿ ಕರ್ನಾಟಕ ಅಂಕಲ್ ಬಹಳ ಒಳ್ಳೆಯವರು. ಹೌದು ಬಾಂಡ್ ಪೇಪರ್ ಕೊಡ್ತಾ ಇದ್ದಾರೆ ಈಗ. ಸೂರ್ಯ ಅವ್ರಿಗೆ ಬರೀತಾರೆ ಅವ್ರ ಆಸ್ತಿ ಇಲ್ಲ ಅಂತ. ಮತ್ತೆ ಪ್ರಾಣಿ ಪಕ್ಷಿ ಸಂರಕ್ಷಣೆಗೆ. ಹೌದು ನೋಡಿ, ಹಾವು ನಮ್ಮನ್ನ ಹೆಂಗ್ ಫ್ರೆಂಡ್ಸ್ಗಳ ಕ್ರಿಯೇಟ್ ಮಾಡಿಬಿಟ್ಟಿದೆ. ಹೌದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.